ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದಿವ್ಯ ನೇತೃತ್ವದಲ್ಲಿ ದಿವ್ಯ ಆಶೀರ್ವಾದದಿಂದ ನಡೀತಕ್ಕಂಥ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆ 2009ರಿಂದ ಆರಂಭವಾಗಿ ಈಗ ಇಲ್ಲಿಗೆ 15 ವರ್ಷ ಪೂರೈಸಿದೆ. ಈ ಶಿಕ್ಷಣ ಸಂಸ್ಥೆಯ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ಲಚ್ಚಾಣದ ಸಿದ್ಧಲಿಂಗ, ಮುಗುಳಕೋಡದ ಯಲ್ಲಾಲಿಂಗ, ಜಿಡಿಗೆಯ ಸಿದ್ದರಾಮ, ನನ್ನಪ್ಪ ಮುರುಘರಾಜೇಂದ್ರ ಅಪ್ಪಾಜಿಯವರ ಸಕಲ ಆಶೀರ್ವಾದದಿಂದ ಈ ಶಿಕ್ಷಣ ಸಂಸ್ಥೆ ಹುಟ್ಟು ಹಾಕುವುದಕ್ಕಿಂತ ಮುಂಚಿತವಾಗಿ ಪೂಜ್ಯ ಅಪ್ಪಾಜಿಯವರು ಬಹಳ ನನಗೆ ಆಶೀರ್ವಾದ ಮಾಡಿ, ಯಾವುದೇ ರೀತಿಯಲ್ಲಿ ನೀ ಫೇಲ್ ಆಗಲ್ಲ, ನೀ ಪಾಸ್ ಆತಿ ಹೋಗು ಅಂತೇಳಿ 2008ರಲ್ಲಿ ಆಶೀರ್ವಾದ ಮಾಡಿದರು. ಈಗಿನ ಶಾಸಕರಾಗಿರ್ತಕ್ಕಂಥ ಅಲ್ಲಮಪ್ರಭು ಪಾಟೀಲ್ ಅವರು ಬೆಂಗಳೂರು ಅರಮನೆ ಮೈದಾನದಾಗ ಅಪ್ಪವ್ರಿಗೆ ಒಂದು ಮಾತು ಹೇಳಿದರು, ಯಪ್ಪ ಎಲ್ಲ ಚಂದ ಮಾಡಿದ್ದೀಯ, ರಾಜಾಗ ಸಾಲಿ ತೆಗಿಲಿಕ್ಕೆ ಯಾಕೆ ಹಚ್ಚಿದ್ದಿ, ಹೈರಾಣ ಆತ ಪಾರೋದು, ಅದಕ್ಕೆ ಯಾಕೆ ಇದು ಮಾಡಿದ್ದಿ ಅಂದರು. ಅಪ್ಪವ್ರೊಂದು ಮಾತು ಹೇಳಿದ್ರು, ಅಲ್ಲಮಪ್ರಭು ಪಾಟೀಲ್ಗೆ ಹೈರಾಣ ಕಾಣಕತ್ತಿರ್ಬೇಕು, ರಾಜು ಉತ್ತರ ಸಕ್ಸಸ್ ಆತಾನ, ಅದಕ್ಕೆ ಆಶೀರ್ವಾದ ಮಾಡೀನಿ ಅಂತ ಹೇಳಿದ್ರು. ಆ ಸಕ್ಸಸ್ ಆಶೀರ್ವಾದ ಸ್ವರೂಪನೇ ಇವತ್ತು ನೀವೆಲ್ಲ ಇಲ್ಲಿ ಬಂದಿರಿ. ವಿಶೇಷವಾಗಿರ್ತಕ್ಕಂಥ ಅಪ್ಪನ ಆಶೀರ್ವಾದದಿಂದ ಒಂದು ಮಾತು ಹೇಳಿರೋರು ನನಗಷ್ಟೇ, ನೋಡು ಶಿಕ್ಷಣ ಸಂಸ್ಥೆ ತೆಗೆದು ದೊಡ್ಡದಲ್ಲ, ತೆಗೆದ ಮೇಲೆ ನಡೆಸ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್ ಅದ, ಹೆಂಗೆ ನಡೆಸ್ಬೇಕನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಂಥ ಶಿಕ್ಷಣ ಸಂಸ್ಥೆ ಅದ ಅಂತಕ್ಕಂಥ ಬೆಳವಣಿಗೆ ಬರಬೇಕು ನಿನ್ನ ಶಿಕ್ಷಣ ಸಂಸ್ಥೆಗೆ. ನನ್ನ ಸದಾ ಆಶೀರ್ವಾದದ ಲಚ್ಚಾಣದ ಸಿದ್ಧಲಿಂಗ, ಮುಗುಳಕೋಡದ ಯಲ್ಲಾಲಿಂಗ, ಜಿಡಿಗೆಯ ಸಿದ್ದರಾಮ, ನಾನು ಶಿಕ್ಷಕ ರೂಪದಾಗ ಬಂದು ಪಾಠ ಮಾಡ್ತೇವೆ, ನಿನ್ನ ಸಾಲಿಗೆ ಯಾವತ್ತೂ ಕಮ್ಮಿ ಆಗಲ್ಲ ಅಂತೇಳಿ ಜೋರಾದ ಚಪ್ಪಳೆ ತಟ್ಟಿ ಪೂಜೆ ಅಪ್ಪಾಜಿ ಆಶೀರ್ವಾದ ಪಡ್ಕೋಬೇಕು ನಾವೆಲ್ಲ. ಈ ಮಾತು ಹೇಳಿದ್ರು. ಅದೇ ರೀತಿಯಾಗಿ ಅಪ್ಪಾಜಿಗೆ ಒಂದು ಮಾತು ವಿನಂತಿಯನ್ನು ಮಾಡ್ತೀನಿ. ನಮ್ಮ ಶಾಲೆಯ ಮಕ್ಕಳು, ಅಪ್ಪಾಜಿ ಶಾಲೆಯ ಮಕ್ಕಳು, ಮುರುಘರಾಜೇಂದ್ರ ಅಪ್ಪಾಜಿಯವರ ಶಾಲೆಯ ಮಕ್ಕಳು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 3ನೇ ಪ್ಲೇಸ್ನಲ್ಲಿದ್ದೀವಿ, ಅಪ್ಪಾಜಿ 3rd ಪ್ಲೇಸ್ನಲ್ಲಿದ್ದೀವಿ. 97 ರಿಸಲ್ಟ್, 97% ರಿಸಲ್ಟ್ ತೆಗೆಯುವ ಮೂಲಕ ಅತ್ಯುನ್ನತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಅನ್ಸ್ಕೊಳ್ಲಿಕ್ಕೆ ಇನ್ನೇನು ಸ್ವಲ್ಪ ದೂರದಲ್ಲಿದ್ದೇವೆ. ಇನ್ನು 2 ಸ್ಟೆಪ್ ಹೋದ್ರೆ ಸಾಕು, ನಮ್ಮಪ್ಪನ ಆಶೀರ್ವಾದ ಮುಂದಿನ ವರ್ಷ ನಾವು 90-99 ಬರ್ತೀವಿ ಅಂತ ಹೇಳಿ ಕೈ ಎತ್ತಿ ಹೇಳ್ತೀವಿ. ಅಪ್ಪವರ ಆಶೀರ್ವಾದ ಹೆಂಗೆ ಮಾಡ್ಯಾರ ಅಂತ ಕೇಳಿದ್ರೆ, ಯಾವತ್ತಿಗೂ ಇವತ್ತು ನಾ ಇಲ್ಲಿರಲ್ಲ, ಇಲ್ಲಿ ಹೋಗ್ಬೇಕು, ಇಲ್ಲಿ ಇರ್ತೀನಪ್ಪ ಅಂದ್ರೆ ಯಾರು ಬೆಕ್ಕದಲ್ಲಿ ಹೋಗಿ ಬೆಕ್ಕದ ಮಾಡ್ಕೊತ ಹೋಗಿ ಸಾಲಿಕಾಯಿ ಜಿಮ್ಮೆದಾರಿ ನಂದದ ಮನೆ ಹುಂಡಿಗೆ ಹೋದಾಗ ಹೆಂಗಪ್ಪ ಅಂತ ಕೇಳಿದ್ರೆ, ನನ್ನ ತಾಯಿ ಇಲ್ಲ, ನನ್ನ ತಾಯಿ ಕಳ್ಕೊಂಡ್ರು ನನ್ನ ತಾಯಿ ಸ್ವರೂಪದಾಗ ಮುರುಘರಾಜೇಂದ್ರ ಅಪ್ಪು ಸಿಗ್ತಾರ, ಒಂದು ಕಮ್ಮಿ ಬಿದ್ದಿಲ್ಲ ನನಗ, ಬಹಳಷ್ಟು ಹೈರಾಣಾಗಿನಿ. 2016ರಾಗೆ ಸತ್ತೋಗ್ಬೇಕಾಗಿತ್ತು. ರಾತ್ರಿ 1ಕ್ಕೆ ಫೋನ್ ಮಾಡಿ, ಒಟಾರಿನ ಒಂದಲ್ಲಿ ಗಾಡಿ ನಿಂತದ ಹೋಗಲಿಗೆ ಅಂದ್ರು. ಅಲ್ಲಿ ಎಬ್ಬಿಸ ಸೆಲೆಕ್ಟ್ ಪ್ಲಾನ್ ಅದು. ಎಲ್ಲಿ ಕೂತಿದ್ದೆ ಅಂದ, ರೈಲ್ವೆ ಪಟ್ರಿನಲ್ಲಿ ಇದ್ದೀನಿ ರಪ್ಪತಿ, ನೀ ಅಲ್ಲಿಗೆ ಹೇಳು, ನಿನ್ನ ಗಾಡಿ ಎಲ್ಲ ಹೋಗಿ ಚಾಲು ಮಾಡಿ ಹಾರ್ ನೋಡಿ, ಹೋಗಿ ಹಾರ್ ನೋಡ್ತೀನಿ. ಈಗ ಅದ್ರ ಮೇಲೆ ಕುಂದ್ರು, ಫೋನ್ ಕಟ್ ಮಾಡಿ ಮನೆಗೆ ಹೋಗಿ ಫೋನ್ ಹತ್ತು. ಅವತ್ತು ಅಪ್ಪ ಕೈ ಬಿಟ್ರೆ ನಾ ಇವತ್ತು ಸಿಗ್ತಿದ್ದಿಲ್ಲ. ಹೆಂಗೋ ಮಾಡಿ ನನಗೆ ಹೋಗಿ ಮನೆಗೆ ಹಚ್ಚಿ, ಈ ಸಂಸ್ಥೆ ಇಟ್ಟು ದೊಡ್ಡದು ಬೆಳಿಬೇಕಾಗ್ಯದ ನಿನ್ನ ಕೈ ಮೇಲೆ, ನನ್ನ ಆಶೀರ್ವಾದ ಅದ ಅಂತ ಹೇಳಿದ್ರಲ್ಲ, ಅದು ಇವತ್ತು ನಿಜ ಆಗಿಬಿಟ್ಟದ. ನಾ ಹಂಗೆ ಹೋದ್ರೆ ಅವತ್ತೇ ಸಾಯ್ಬೇಕಾಗಿತ್ತು, ಅವತ್ತೇನ ಉಳಿಬಾರ್ದು. ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಅವರು ಸಂಪೂರ್ಣ 3 ಕಣ್ಣಿನ ಮುಕ್ಕಣ್ಣ ಅಂತಾರ, 2 ಕಣ್ಣ ಎದುರಿನವ್ರು ನೋಡ್ರು, 1 ಕಣ್ಣು ನಮ್ಮಂತ ಭಕ್ತರಿಗೆ ನೋಡ್ತದ ಅವ್ರ ಅಪ್ಪಂದು. ಅಪ್ಪಾಜಿಯವ್ರ ಆಶೀರ್ವಾದ ಹಂಗದ. ನೋಡೋರಿಗೆ ಏನೇನೋ ಅನ್ನಿಸ್ತಿರ್ಬೇಕು, ನನ್ನ ಅಪ್ಪನ ಶಕ್ತಿ, ನನ್ನ ಅಪ್ಪನ ಆಶೀರ್ವಾದ, ನನ್ನ ತಾಯಿ ಸ್ವರೂಪಿ, ತಾಯಿ ಕರುಣಿ ನನ್ನಪ್ಪ ಯಾವತ್ತೂ ಸದಾಕಾಲ ಆಶೀರ್ವಾದ ಮಾಡಿ. ಎಷ್ಟೋ ಕೆಲಸಗಳು, ಎಂತಿಂತ ಬಿಜಿ 360 ಮಠ, ನನ್ನಂತಲ್ಲಿ ಎಷ್ಟೋ ಮುಖ್ಯಮಂತ್ರಿಗಳಂತವ್ರು ಅವ್ರ ಭಕ್ತರಾಗಿ ವೇದಿಕೆ ಮೇಲೆ ಯಾರು ಬಿಡಬೇಡ್ರಿ ಹುಡುಗರು. ಒಂದು 5 ನಿಮಿಷ ನಿಂತ್ರಿ, ಯಾರು ಬಿಟ್ಟಾರಲ್ಲಿ? ಎಂತಿಂತವ್ರು ಬಂದು ಅಪ್ಪಾಜಿಯವ್ರ ಆಶೀರ್ವಾದ ಪಡೆದುಕೊಳ್ಳಾಗ 1 ನಿಮಿಷ ಟೈಮ್ ಸಿಗಲ್ಲ. ನನ್ನಪ್ಪ ಪ್ರತಿ ವರ್ಷ ನನಗೆ 3 ತಾಸು ಟೈಮ್ ಕೊಡ್ತಾರೆ. ಇದಕ್ಕಿಂತ ಪುಣ್ಯ ಏನು ಬೇಕು ನನಗೆ? ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡ್ತೀನಿ, ನನ್ನ ಮಕ್ಕಳಿಗೆ ಬೆಳೆಸ್ತೀನಿ, ನನ್ನ ಮಕ್ಕಳಿಗೆ ಕರುಣೆ ತೋರಿಸ್ತೀನಿ, ನನ್ನ ಮಕ್ಕಳು ದೇಶದಲ್ಲಿ ಮೆರಬೇಕು, ನಿನ್ನ ಶಾಲೆ ರಾಜ್ಯದಲ್ಲಿ ಇತಿಹಾಸ ಮಾಡಬೇಕು, ದೇಶದ ಮಕ್ಕಳು ನಿನ್ನ ಶಾಲೆಗೆ ಹುಟ್ಟಬೇಕು, ದೇಶದ ಮಕ್ಕಳು ನಿನ್ನ ಶಾಲೆಗೆ ಬೆಳಿಬೇಕು ಅಂತೇಳಿ ನನಗೆ ಬೆನ್ನು ತಟ್ಟಿನ ಆಶೀರ್ವಾದ ಮಾಡಿದಂಥ ಏಕೈಕ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿದ ಎನ್ನ ಆರಾಧ್ಯ ಗುರುಗಳಾಗಿರುವಂಥ ಲಿಂಗೈಕ್ಯೇಶ್ವರ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ
ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಅಪ್ಪಾಜಿ ಗುರುಕುಲ ಶಾಲೆಯ ಆಂಗ್ಲ ಮಾಧ್ಯಮ ಈ ಶಾಲೆಯ ಭವ್ಯವಾದಂಥ ಆವರಣದಲ್ಲಿ ಹಮ್ಮಿಕೊಂಡಿರುವಂಥ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಅಪ್ಪಾಜಿ ಗುರು ಸೇವಾ ಭಾಗ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈಗ ತಾನೇ ವೇದಿಕೆಗೆ ಆಗಮಿಸಿ ತಮ್ಮ ಅಭಿಮಾನದ ನುಡಿಗಳನ್ನು ಆಡಿರುವಂಥ ಈ ಭಾಗದ ಶಾಸಕರಾಗಿರುವಂಥ ಯಲ್ಲಮ್ಮ ಪ್ರಭು ಪಾಟೀಲ್ ಅವರನ್ನು, ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು, ಇವತ್ತಿನ ಈ ಸಮಾರಂಭದಲ್ಲಿ ವಿಶೇಷವಾದಂಥ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಸೂರ್ಯಕಾಂತ್ ಮದಾನೆ ಅವರಲ್ಲಿ, ಶ್ರೀಮಠದ ಆತ್ಮೀಯ ಸದ್ಭಕ್ತರಾದ ಮಾಧವ ಬೆಳ್ಳನ್ನವರವರಲ್ಲಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಜಗನ್ನಾಥ್ ಅವರಲ್ಲಿ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಶ್ರೀಮಠದ ಆತ್ಮೀಯ ಸದ್ಭಕ್ತರಾದ ಕಾಶಿನಾಥ್ ಅವರಲ್ಲಿ, ಇವತ್ತು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪ್ರಭುಲಿಂಗ ಅವರಲ್ಲಿ, ಬಸವರಾಜ್ ಅವರಲ್ಲಿ, ವಿಶೇಷವಾದಂಥ ಲಿಂಗರಾಜ್ ಅವರಲ್ಲಿ, ಬಹಳಷ್ಟು ಭಕ್ತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾದಂಥ ಗುರುಗಳ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ನಮ್ಮ ಬಸವಣ್ಣಪ್ಪ ದೇವರವರಲ್ಲಿ, ವಿಶೇಷವಾದಂಥ ಈ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಭಾಗೀರಥಿ ಆನಂದರಾವ್ ಬೋತಿ ಅವರಲ್ಲಿ, ವಿಶೇಷವಾದಂಥ ಪ್ರಶಸ್ತಿ ಪ್ರದಾನಕ್ಕೆ ಪಾತ್ರರಾಗಿರುವಂಥ ನಾಗಮ್ಮ ಗುರುನಾಥ್ ಗೋಡೆ ಅವರಲ್ಲಿ, ಗುರ್ಲಿಂಗಯ್ಯ ಸ್ವಾಮಿಗಳಲ್ಲಿ, ಜೊತೆಗೆ ವಿಠಲ್ ಮುಗುಳ್ಕೋಡ್ ಅವರಲ್ಲಿ, ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಮುಖ್ಯ ಅತಿಥಿಗಳಲ್ಲಿ, ವಿಶೇಷವಾದಂಥ ಈ ಸಮಾರಂಭವನ್ನು ಆಯೋಜನೆಯನ್ನು ಮಾಡಿರುವಂಥ ನನ್ನ ಅತ್ಯಂತ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರಾಗಿರುವಂಥ ರಾಜ್ಕುಮಾರ್ ಉದನೂರು ಅವರಲ್ಲಿ, ಅವರ ಇಬ್ಬರು ದಂಪತಿಗಳು ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿ ಇಪ್ಪದು ಶಿವಂಗಿ ಅನ್ನುವ ಹಾಗೆ ಇಬ್ಬರು ದಂಪತಿಗಳು ಶ್ರೀಮಠದ ಬಗ್ಗೆ ಅತ್ಯಂತ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿರುವಂಥ ಇಬ್ಬರು ದಂಪತಿಗಳಲ್ಲಿ, ಜೊತೆಗೆ ಪತ್ರಿಕಾ ಮಾಧ್ಯಮದ ನಮ್ಮ ಯಡ್ರಾಮಿ ಅವರಲ್ಲಿ, ದೇವೈ ಗುತ್ತೇದಾರ್ ಅವರಲ್ಲಿ, ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಲ್ಲಿ, ಜೊತೆಗೆ ಈ ಸಮಾರಂಭಕ್ಕೆ ಅತ್ಯಂತ ಅಭಿಮಾನದಿಂದ ಆಗಮಿಸಿರುವಂಥ ಎಲ್ಲ ಪಾಲಕರಲ್ಲಿ, ಮುದ್ದು ಮಕ್ಕಳಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಇವತ್ತು ನಮ್ಮ ಈ ಉದ್ನೂರು ಒಂದು ವ್ಯಾಪ್ತಿಯಲ್ಲಿ ಇವತ್ತು ಅಪ್ಪಾಜಿ ಗುರುಕುಲ ಶಾಲೆ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಅನ್ನುವಂಥದ್ದು ನಮ್ಮ ರಾಜ್ಯ ಬಹಳ ದೊಡ್ಡ ಪ್ರಮಾಣದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇದನ್ನೆಲ್ಲ ನೋಡಿದಾಗ ಇವತ್ತು ಅಪ್ಪಾಜಿ ಗುರುಕುಲ ಶಾಲೆ 12 ಮಕ್ಕಳಿಂದ ಪ್ರಾರಂಭವಾಗಿರುವಂಥ ಈ ಶಾಲೆ ರಾಜ್ಕುಮಾರ್ನ ಒಂದು ಹಿಂದಿನ ಜೀವನದ ಇತಿಹಾಸವನ್ನು ನೋಡಿದಾಗ ನಾನು ಪ್ರಥಮದ ಒಂದು ಸಂದರ್ಭದಿಂದಲೂ ಕೂಡ ಬಹಳ ಅತ್ಯಂತ ಹತ್ತಿರದಿಂದ ನಾನು ಅವರ ಸೇವೆ